ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ್ರಿ. ಟೀಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಫುಲ್ ಟೈಮ್ ಜಾಬ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮ JDS ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಅದೇ ಟಾಪಿಕ್ಕು. ದೇವೇಗೌಡರ ಕುಟುಂಬದ ಪರ್ಸನಲ್ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ನಾವು ರಾಜಕೀಯ ಬೇರೆ, ಅಫಿಷಿಯಲ್ ಆಗುತ್ತೆ, ಇದು ಪರ್ಸನಲ್ ಆಗುತ್ತೆ. ಇವತ್ತು ದೇವೇಗೌಡರ ಕುಟುಂಬದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ಅವ್ರಿಗೆ 2 ಸಾರಿ ಹಾರ್ಟ್ ಆಪರೇಷನ್ ಆಗಿದೆ. ಮತ್ತೆ ಮೊನ್ನೆ ಒಂದು ವೇದಿಕೆಯಲ್ಲಿ ಅವರಿಗೆ ಮೂಗಿನಲ್ಲಿ ರಕ್ತ ಬಂದಿದೆ ಅಂತ ಎಲ್ಲ ಪ್ರಸಾರ ಆಗಿದೆ, ನೋಡಿದರೆ. ಟೀಸಮ್ ಯೂಟ್ಯೂಬ್ ಚಾನಲ್ ಕುಮಾರಸ್ವಾಮಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಅಧಿಕಾರ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ. ನೀವು ದೇವೇಗೌಡರ ಕುಟುಂಬದ ನೋಡಿ ಕಲಿಯುವಂಥದ್ದು ಭಾಳ ಇದೆ ಈ ಸ್ಟೇಟಲ್ಲಿ. ಪರ್ಸ್ನಲ್ ಅಂತ ಮಾತಾಡ್ತಾ ಇದ್ದೀನಿ. ಅವರ ಸಂಸ್ಕೃತಿ, ಸಂಸ್ಕಾರ, ರಾಜ್ಯಕ್ಕೋಸ್ಕರ ಅವರ ಒಂದು ತ್ಯಾಗ, ಹಗಲು ರಾತ್ರಿ ಅವರು ಪರಿಶ್ರಮ, ಕಾಯಕ ನಮಗೆಲ್ಲ ಗೊತ್ತಿದೆ. ನಾನಿವತ್ತು ಮಾತಾಡ್ತಾ ಇದ್ದ ಅವ್ರ ಪರ್ಸ್ನಲ್ ವಿಷಯದ ಬಗ್ಗೆ ಅದಕ್ಕೆ ದೇವರು ಅವರಿಗೆ ಆರೋಗ್ಯ ಚೆನ್ನಾಗಿ ದೇವೇಗೌಡರ ಆರೋಗ್ಯನ ಹೆಂಗಿಟ್ಟಿದ್ದಾರೆ, ಅದೇ ಥರ ಕುಮಾರಸ್ವಾಮಿ ಆರೋಗ್ಯನೂ ಚೆನ್ನಾಗಿರಬೇಕು. ಕುಮಾರಸ್ವಾಮಿ ಅವರು ಹಗಲು ರಾತ್ರಿ ರಾಜಕೀಯದಲ್ಲಿ ದುಡಿಯೋದನ್ನು, ಶ್ರಮ ಪಡೋದನ್ನು ನಿಲ್ಲಿಸಬೇಕು. ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಯಾಕಂತಂದರೆ ಕುಮಾರಸ್ವಾಮಿ ಒಬ್ಬ ಅದ್ಭುತ ವ್ಯಕ್ತಿ. ಅವರ ಹತ್ರ ಒಳ್ಳೆ ಮನಸ್ಸಿದೆ, ಒಳ್ಳೆತನ ಇದೆ. ಅವರು ಬಡವ್ರ ಬಗ್ಗೆ, ರೈತರ ಬಗ್ಗೆ ಭಾಳ ಕಾಳಜಿ ತೆಗೆದುಕೊಳ್ತಾರೆ. ನಮ್ಮ ಕುಮಾರಸ್ವಾಮಿ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಕುಮಾರಸ್ವಾಮಿ ಅವರು ಒಳ್ಳೆಯವರು, ಅವ್ರ ಹತ್ರ ಒಳ್ಳೆ ಮನಸ್ಸಿದೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ, ಉದಾಹರಣೆ ಇದೆ. 2003-4ರಲ್ಲಿ ಚಿತ್ರದುರ್ಗಕ್ಕೆ ಬಂದಿರ್ತಾರೆ ಅವರು. ಅವರಿನ್ನೂ JDS ಕಾರ್ಯಾಧ್ಯಕ್ಷ ಆಗಿದ್ದರು. ಅವರು ಅಲ್ಲಿ 15-20 ವರ್ಷ ಆಗಿಬಿಡ್ತು ಅನಿಸುತ್ತೆ. ಅಲ್ಲಿ ಅವಾಗ ನಾನು ಚಿತ್ರದುರ್ಗದ ಮುರುಗೇಸ್ವಾಮಿ ಮಠದಲ್ಲಿ ಓದ್ತಾ ಇದ್ದೆ. ಓದ್ಕೊಂಡಾನೆ ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡ್ತಾ ಇದ್ದೆ. 2003-4ರಲ್ಲಿ ಅವತ್ತು ಚಂದ್ರಚಕೋರಿ ಪಿಕ್ಚರ್ ರಿಲೀಸ್ ಆಗಿರುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ, ಕಾರ್ಯಾಧ್ಯಕ್ಷರಾಗಿರ್ತಾರೆ, JDS ಕಾರ್ಯಾಧ್ಯಕ್ಷರು. ಕುಮಾರಸ್ವಾಮಿ ಅವರು ಅವತ್ತು ಚಿತ್ರದುರ್ಗಕ್ಕೆ ಬರ್ತಾರೆ. ಚಿತ್ರದುರ್ಗಕ್ಕೆ ಬಂದು ಮುರುಗೇಸ್ವಾಮಿ ಮಠದ ಗೆಸ್ಟ್ ಹೌಸ್ನಲ್ಲಿ ಊಟ ಮಾಡೋಕ್ಕೆ ಬರ್ತಾರೆ. ಅಲ್ಲಿಗೆ ರಾತ್ರಿ 9:30 ಗಂಟೆಗೆ ಬರ್ತಾರೆ. 10:30 ಸಮಥಿಂಗ್ ಇರುತ್ತೆ. ಭಾಳ ವರ್ಷ ಆಯ್ತಲ್ಲ, ಸ್ವಲ್ಪ ನಾವು ಟೈಮಿಂಗ್ಸ್ ನೆನ್ಪಿಟ್ಕೊಂಡಿಲ್ಲ. 9:30 ಗಂಟೆಗೆ ಬರ್ತಾರೆ. ಆ ಗೆಸ್ಟ್ ಹೌಸಲ್ಲಿ ನಾನು ಸರ್ವೆಂಟ್ ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಕುಮಾರಸ್ವಾಮಿ ಅವರು ಊಟಕ್ಕೆ ಬರ್ತಾರೆ. ಅವ್ರ ಜೊತೆಗೆ ಭಾಳ ಜನ, ಸಾವಿರಾರು ಜನ ಕಲ್ತಿದ್ದಾರೆ. ಕುಮಾರಸ್ವಾಮಿ ಅವರು ಊಟಕ್ಕೆ ಬರ್ತಾರೆ, ಊಟ ಮಾಡ್ತಾರೆ. ಗೆಸ್ಟ್ ಹೌಸಲ್ಲಿ 1.5 ಅವರ್ ಇರ್ತಾರೆ. ಊಟ ಮಾಡ್ಬೇಕಾದ್ರೆ ನಾನು ಸರ್ವೆಂಟ್ ಕೆಲಸ ಮಾಡ್ತೀನಿ. ಕುಮಾರಸ್ವಾಮಿ ಅವರಿಗೆ ಊಟ ಬಡಿಸ್ತೀನಿ, ಹೆಲ್ಪ್ ಮಾಡ್ತೀನಿ. ಆಮೇಲೆ ಕುಮಾರಸ್ವಾಮಿ ಅವರು 11:30 ಹಂಗೆ ಊಟ ಆದಮೇಲೆ ಹೊರಡ್ತಾರೆ. ಫುಲ್ಲು ಕಾರ್ಯಕರ್ತರು ಜಮಾಯಿಸ್ಬಿಟ್ಟಿದ್ದಾರೆ ಗೆಸ್ಟ್ ಹೌಸ್ ಅವ್ರು ನೋಡೋಕ್ಕೆ, ಅವ್ರಿಗೆಲ್ಲ ಚಿತ್ರದುರ್ಗದಲ್ಲಿ. ರಾತ್ರಿ 11:30 ಆಗಿತ್ತು. ಅವರು ಊಟ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಹೊರಗಡೆ ಬಂದು ಕಾರ್ ಹತ್ರ ಹೋಗ್ತಾರೆ. ಕಾರ್ ಹತ್ರ ಹೋಗಿ ನಿಂತ್ಕೊಂಡು ಹಿಂಗೆ ನೋಡ್ತಾರೆ. ನಾನು ಸರ್ವೆಂಟ್ ಕೆಲಸ ಮಾಡ್ತಾ ಇರ್ತೀನಿ, ಅವ್ರಿಗೆ ಊಟ ಬಡಿಸಿದ್ದೇನೆ. ನಾನು ದೂರ ನಿಂತಿದ್ದೀನಿ. ಅಷ್ಟು ಜನರ ಮಧ್ಯೆ, ಅಷ್ಟು ಕಾರ್ಯಕರ್ತರ ಮಧ್ಯೆ ನನ್ನನ್ನು ಗಮನಿಸಿದ ಕುಮಾರಸ್ವಾಮಿಯವರು ಕರೆದ್ರು ನನ್ನನ್ನು, ಬಾಯಿಲಿ ಅಂತ. ಹೋದೆ. ಅವ್ರು PA ಹೇಳಿದರು, ಇವ್ರಿಗೆ 500 ರೂಪಾಯಿ ಕೊಡ್ರಿ ಅಂತ. ನನಗೆ ಅವತ್ತು 500 ರೂಪಾಯಿ ಟಿಪ್ಸ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಅವ್ರ PA ಹೇಳಿ 500 ರೂಪಾಯಿ ಕೊಡಿಸಿದ್ರು. ಅವತ್ತು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ಬಡವರ ಬಗ್ಗೆ ಇರತಕ್ಕಂಥ ಕಾಳಜಿ ಅವತ್ತು ನನಗೆ ಗೊತ್ತಾಯಿತು. ಅಷ್ಟು ಜನದ ಮಧ್ಯೆ ಒಬ್ಬ ಸರ್ವೆಂಟ್ನ, ಒಬ್ಬ ಬಡವರ ಹುಡುಗನ ಗುರುತಿಸಿ ಕರೆದು ಒಂದು ಟಿಪ್ಸ್ ಕೊಟ್ರಲ್ಲ, ಅವ್ರು ಹಂಗೆ ಕಾರ್ ಎತ್ಕೊಂಡು ಹೋಗ್ಬೋದಾಯಿತು. ಆದರೆ ಹೋಗಲಿಲ್ಲ. ಕರೆದು ನನಗೆ 500 ರೂಪಾಯಿ ಕೊಟ್ಟರು. ಅದು ಯಾವತ್ತಿಗೂ ಮರೆಯೋದಿಲ್ಲ ನಾನು, ಇವತ್ತಿಗೂ ಮರೆಯೋದಿಲ್ಲ ನಾನು. ನನಗೆ ದುಡ್ಡು ಕೊಟ್ಟರು ಅಂತ ನನಗೆ ಹೊಗಳ್ತಾ ಇಲ್ಲ. ಆ ಮನಸ್ಥಿತಿ ಇದೆಯಲ್ಲ, ಬಡವರ ಬಗ್ಗೆ, ರೈತರ ಬಗ್ಗೆ, ಕುಮಾರಸ್ವಾಮಿಗೆ ಇರ್ತಕ್ಕಂಥ ಕಾಳಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಮನಸ್ಥಿತಿ ಇದ್ದರೆ ಮಾತ್ರ ಅದು ಕರೆದು ದುಡ್ಡು ಕೊಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಇಂಥ ಕುಮಾರಸ್ವಾಮಿ ಅವರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಅದು ನಾನು ಇವತ್ತಿಗೂ ನಾನು ನೆನೆಸ್ಕೊತಾ ಇರ್ತೀನಿ ಅದನ್ನು. ರಾಜಕಾರಣಿಗಳು ಸುತ್ತ ಭಾಳ ಜನ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಬಿಡುವೇ ಇರಲ್ಲ.
ಅಂಥ ಟೈಮಲ್ಲೇ ಒಬ್ಬ ಬಡವರ ಹುಡುಗನ ಗುರ್ತಿಸಿ ಕರೆದು ಅವರಿಗೆ ಕೊಡೋ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಕುಮಾರಸ್ವಾಮಿ ಇದೆ. ಹಾಗಾಗಿ ನಾನು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ಅವ್ರ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ. ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಅಧಿಕಾರವನ್ನು ಬಿಟ್ಕೊಡಿ, ಅವರಿಗೆ ಹಸ್ತಾಂತರ ಮಾಡಿ, ನಿಮ್ಮ ಆರೋಗ್ಯ ನೋಡ್ಕೊಳ್ರಿ. ರೇವಣ್ಣ ಆರೋಗ್ಯ ಚೆನ್ನಾಗಿದೆ. ಈ ರಾಜಕಾರಣಿಗಳು ಹಗಲು ರಾತ್ರಿ ರಾಜ್ಯಕ್ಕೋಸ್ಕರ ದುಡಿತೀರಾ, ಇಲ್ಲ ಅಂತ ಹೇಳಲ್ಲ. ನಾವು ಬರೀ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಆ್ಯಂಗಲಲ್ಲೇ ಮಾತಾಡೋದಲ್ಲ. ರಾಜ್ಯಕ್ಕೋಸ್ಕರ, ರಾಜ್ಯದ ಸಮಸ್ಯೆಗಳಿಗೋಸ್ಕರ ರಾಜ್ಯದ ರಾಜಕಾರಣಿಗಳು ಕೆಲಸ ಮಾಡ್ತೀರಾ, ಇಲ್ಲಾಂತ ಎಲ್ಲರೂ ದುಡ್ಡಿಗೋಸ್ಕರ ಯಾರು ಕೆಲಸ ಮಾಡಲ್ಲ. ಅದು ನಾವು ಮಾತಾಡೋರು ಅಯೋಗ್ಯರಾಗಿರ್ತೇವೆ. ನಮಗೊಂದು ನೋವು ಆಗಿದ್ದೇನಪ್ಪ ಅಂತ ನಾವು ಕನ್ನಡಿಗರು ಹೋಗ್ಬಿಟ್ಟು ಕಾಂಗ್ರೆಸ್ ಮತ್ತು BJP ಮನೆಯಲ್ಲಿ ಮನೆ ಕೆಲಸದಾರಾಗಿ ಬಿದ್ದಿರಬೇಕಲ್ಲ ಅನ್ನೋದೇ ನಮಗೊಂದು ನೋವು, ಅಷ್ಟೇ, ಇನ್ನೇನಿಲ್ಲ. ರಾಜಕಾರಣಿಗಳು ಶುಗರ್ ಇದ್ದರೂ, BP ಇದ್ದರೂ, ಏನೇ ಇದ್ರೂ ನೀವು ಹಗಲು ರಾತ್ರಿ ಕೆಲಸ ಮಾಡೋದು ನಿಲ್ಲಿಸಬೇಕು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಕೋಬೇಕು. ಇವತ್ತು 2 ಸರಿ ಹಾರ್ಟ್ ಆಪರೇಷನ್ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಮೊನ್ನೆ ಮೂಗಲ್ಲಿ ಬ್ಲಡ್ ಬಂದಿದೆ. ಆದರೂ ಅವರು ಹಗಲು ರಾತ್ರಿ ದುಡಿಯೋದು ನಿಲ್ಲಿಸಬೇಕು. ರೆಸ್ಟ್ ತೆಗೆದುಕೋಬೇಕು, ವಿಶ್ರಾಂತಿ ತೆಗೆದುಕೋಬೇಕು. ನಿಮ್ಮ ಒಂದು ಏನು ನಿಮ್ಮ ಒಂದು ಪಕ್ಷ ಅದರ ಜವಾಬ್ದಾರಿನ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಕೊಟ್ಬಿಡಬೇಕು. ನೀವು ಮೊಮ್ಮಗನ ಜೊತೆಗೆ ಮನೇಲಿರಬೇಕು, ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಅದ್ರ ಕಡೆ ಗಮನ ಕೊಡಿ. ಕುಮಾರಸ್ವಾಮಿ ಅವರೇ, ನಿಮ್ಮ ಸೇವೆ, ನಿಮ್ಮ ಸೇವೆ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ನಿಮ್ಮ ಮಾರ್ಗದರ್ಶನ ಈ ಸ್ಟೇಟಿಗೆ ಬೇಕಾಗಿದೆ. ನೀವು ರೈತರಿಗೆ ಸಾಲ ಮನ್ನಾ ಮಾಡಿದ್ರಿ, 46,000 ಕೋಟಿ. ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಷ್ಟು ದುಡ್ಡು, ಅಷ್ಟು ಸಾಲ ಮನ್ನಾ ಮಾಡಿದ್ರಿ. ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ನಾವು ಮಾಡೋದಿಲ್ಲ. ನಿಮ್ಮ ತಂದೆಯರಾಗಿರ್ತಕ್ಕಂಥ HD ದೇವೇಗೌಡರು ಕೃಷ್ಣಾ ನದಿ ನೀರನ್ನು ರಾಯಚೂರಿಗೆ ಹರಿಸಿದ್ರು. ಆ ಭಾಗದವರು ಪೂಜೆ ಮಾಡ್ತಾರೆ ಇವಾಗಲೂ. ನೀವು ಏನು ಮಾಡಿಲ್ಲ ಅನ್ನೋದನ್ನು ನಾವು ಅಯೋಗ್ಯರಾಗಿಬಿಡ್ತೀವಿ, ಮೂರ್ಖರಾಗಿಬಿಡ್ತೀವಿ. ಕುಟುಂಬ ರಾಜಕಾರಣದ ಬಗ್ಗೆ ಒಂದು ಸ್ವಲ್ಪ ಅಸಮಾನತೆ ಇದೆ ಬಿಟ್ಟರೆ, ಅವ್ರ ಪರ್ಸನಲ್ ವಿಷಯದಲ್ಲಿ ಇವತ್ತೆಲ್ಲ ಮೀಡಿಯಾದಲ್ಲಿ ಬೊಗಳ್ತಾ ಇರ್ತವೆ. ನನ್ನ ಮಗನ ಕನ್ನಡ ಮೇಜರ್ ಸ್ಕೂಲಲ್ಲಿ ಓದಿಸ್ತೀನಿ, ನಮ್ಮ ಮಗನಿಗೆ ಮುದ್ದೆ ತಿನ್ನಿಸ್ತೀನಿ, ನಮ್ಮ ಕನ್ನಡ ನೆಲ ಜಲ ಭಾಷೆಯ ಸೊಗಡನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಬೆಳೆಸ್ತೀವಿ ಅಂತ. ಆದರೆ ಅವರೆಲ್ಲ ಡೂಪ್ಲಿಕೇಟ್ಗಳು. ದೇವೇಗೌಡ ಕುಟುಂಬ ಅವರ ಒಂದು ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ ಏನೇ ಇರಲಿ, ಅವ್ರಿಗೆ ಎಷ್ಟೇ ಆಸ್ತಿ ಅಂತಸ್ತಿ ಇರಲಿ, ಅದೇ ಲುಂಗಿ ಪಂಚೆ, ಅದೇ ಮುದ್ದೆ. ಹೇಳಿ ಕೇಳಿ ನಾನು ರೇವಣ್ಣ ಅಭಿಮಾನಿ. ಅವರ ಒಂದು ಆಡು ಭಾಷೆ, ಅವ್ರ ಮಕ್ಕಳನ್ನ ಬೆಳೆಸಿರೋದು ನೋಡಿ. ಮಾತಾಡೋದು ಸ್ವಚ್ಛ ಕನ್ನಡ, ಮುದ್ದೆ ಊಟ ಮಾಡೋದು, ಅಣ್ಣ ಅಣ್ಣ. ನಿಖಿಲ್ ಕುಮಾರಸ್ವಾಮಿ ನೋಡಿ ಅಣ್ಣ ಅಂತ ಮಾತಾಡ್ತಾರೆ. ಆ ಒಂದು ಸಂಸ್ಕೃತಿ ಬರಬೇಕಂದ್ರೆ ತಂದೆ ತಾಯಿಗಳು ಇವತ್ತೆಲ್ಲ ಕೆಲವರೆಲ್ಲ ಮೀಡಿಯಾದಲ್ಲಿ ಬೊಗಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಕನ್ನಡ ಮೇಜರ್ ಓದಿಸ್ತಾ ಇದೀವಿ ಅಂತ. ಅವ್ರು ಓದಿಸೋದು ಇಂಗ್ಲೀಷ್ ಮೇಜರು, ಇಂಗ್ಲೀಷ್ ಮೀಡಿಯಮ್ಮು. ಹೇಳೋದೊಂದು ಮಾಡೋದೊಂದು. ಆದರೆ ದೇವೇಗೌಡ ಕುಟುಂಬ ಆ ಥರ ಇಲ್ಲ. ಅವರು ಕಲ್ಚರು, ಸಂಪ್ರದಾಯ, ಸಂಸ್ಕೃತಿ ನೋಡಿ ನಾವೆಲ್ಲ ಕಲಿಬೇಕಾಗಿತ್ತು. ಅದಕ್ಕೆ ಅವ್ರು ಯಾವತ್ತೂ ನೆಲ ಜಲ ಭಾಷೆ ಸಂಸ್ಕೃತಿ ಸಂಪ್ರದಾಯಕ್ಕೆ ಧಕ್ಕೆ ತಂದಿಲ್ಲ. ಅವರು ರಾಜಕೀಯದಲ್ಲಿ ಅಫಿಷಿಯಲ್ ಅದು. ಅವ್ರು ವಿಲನ್ ಪಾತ್ರ ಮಾಡಿದ್ರು ಒಳ್ಳೆ ವಿಲನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣಿಗಳು, ಟೋಟಲಿ ಕರ್ನಾಟಕದ ರಾಜಕಾರಣಿಗಳು ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಗಲು ರಾತ್ರಿ ದುಡಿಯೋದು ನಿಲ್ಲಿಸಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ಅಧಿಕಾರನ. ನೀವು ಮನೆ ಕೂತ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ, ಗೈಡ್ಲೈನ್ಸ್ ಕೊಡಿ. ಕುಮಾರಸ್ವಾಮಿ ಅವರಿಗೂ ಅವ್ರ ತಂದೆ ಥರ ಆರೋಗ್ಯ ಇರಬೇಕು, ಚೆನ್ನಾಗಿರಬೇಕು. ನಿಮ್ಗೆ ಅಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ರೂ ಯಾಕೆ ಇಷ್ಟು ಕಷ್ಟಪಡ್ತಿದ್ರು ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಮನೇಲಿ ಕೂತ್ಕೊಳೋರಲ್ಲ, ಕುಮಾರಸ್ವಾಮಿ ಅವರು ಮನೇಲಿ ಕೂತ್ಕೊಳೋರಲ್ಲ, ಆಚೆ ಬಂದು ಕೆಲಸ ಮಾಡೋರು, ಜನಗಳ ಮಧ್ಯೆ ಕೆಲಸ ಮಾಡೋರು. ಏನಾದರೂ ಮಾಡಿ ಕೆಲಸ ಮಾಡ್ತಾ ಇರ್ಬೇಕು ಅವ್ರಿಗೆ. ನಮಗೆ ಗೊತ್ತಿದೆ ನೀವು ಕಾಯಕ ಯೋಗಿಗಳು, ಪರಿಶ್ರಮ. ದೇವೇಗೌಡ ಕುಟುಂಬ ಈ ರಾಜ್ಯಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡೋದು ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಿಮ್ಮ ಪರಿಶ್ರಮ, ಕಾಯಕದ ಬಗ್ಗೆ ನಾವು ದೂಸರ ಮಾತಾಡೋದಿಲ್ಲ. ಎಲ್ಲರೂ ಹಣಕ್ಕೋಸ್ಕರ ರಾಜಕೀಯ ಯಾರು ಮಾಡಲ್ಲ, ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾರೆ. ಎಷ್ಟೋ ರಾಜ್ಯ ಸಮಸ್ಯೆನ ದೇವೇಗೌಡ ಕುಟುಂಬ ಬಗೆಹರಿಸಿದ್ದೀರಾ, ಅದು ನಮಗೆ ಗೊತ್ತಿದೆ, ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಗೊತ್ತಿದೆ. ಅಂತ ಹೇಳ್ತಾ, ಇವತ್ತು ಕುಮಾರಸ್ವಾಮಿ ಅವರೇ, ನಿಮ್ಮಂಥ ಒಳ್ಳೆಯ ವ್ಯಕ್ತಿ
ಆರೋಗ್ಯ ಚೆನ್ನಾಗಿರಬೇಕು, ನೀವು 100 ವರ್ಷ ಬಾಳಬೇಕು, ಬದುಕಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕಪ್ಪ ಅಂತ ಹಗಲು ರಾತ್ರಿ ದುಡಿಯೋದು ನಿಲ್ಲಿಸ್ರಿ ಸಾಕು. ನಿಮ್ಮ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣಿಗೆ ಹ್ಯಾಂಡ್ ಓವರ್ ಮಾಡಿ, ಟೇಕ್ ಓವರ್ ಹ್ಯಾಂಡ್ ಓವರ್ ಮಾಡಿಬಿಡಿ. ಅಧಿಕಾರನೆಲ್ಲ ಅವ್ರು ನೋಡ್ಕೊಂಡು ಹೋಗ್ತಾರೆ. ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಇವತ್ತು ದೇವೇಗೌಡ ಕುಟುಂಬ ಪ್ರಸ್ತುತ ಇವತ್ತಿನ ಸನ್ನಿವೇಶದಲ್ಲಿ ಅವಮಾನಗಳನ್ನು ಜಾಸ್ತಿ ಅನುಭವಿಸ್ತಾ ಇದ್ದೀರಾ. ಆಗೋದೆಲ್ಲ ಒಳ್ಳೆಯದಕ್ಕೆ. ಮುಂದೆ ಎಲ್ಲವೂ ಯಾಕೆಂದರೆ ನಂಬಿಕೆ ದ್ರೋಹ ಮಾಡೋರನ್ನ ಜೊತೆಗಿದ್ಕೊಂಡೆ ಕೂತ್ಕೋರ್ನ ಏನೂ ಮಾಡೋಕ್ಕಾಗಲ್ಲ. ನನಗೂ ಬರ್ಬೋದು, ಬೇರೆಯವ್ರಿಗೂ ಬರ್ಬೋದು. ಅನ್ನ ತಿಂದು ಮನೆಗೆ ದ್ರೋಹ ಮಾಡೋರನ್ನ, ಮತ್ತು ಯಾರನ್ನೋ ಮಲಗಿರೋರನ್ನ ವಿಡಿಯೋ ಮಾಡೋ ಅವಿವೇಕಿಗಳನ್ನ, ಇದು ತಪ್ಪು. ದೇವ್ರು ನೋಡ್ಕೊತಾನೆ. ಯಾರು ಮಾಡ್ದಿದ್ದೇನು ಪ್ರಜ್ವಲ್ ರೇವಣ್ಣ ಮಾಡಿಲ್ಲ. ಎಲ್ಲರೂ ಮಾಡೋದನ್ನೇ ಮಾಡಿದ್ದಾರೆ. ಯಾರನ್ನೆಲ್ಲ ಸಾಚರಲ್ಲ, ಯಾವನೂ ಸಾಚನಲ್ಲ, ನಾನು ಸಾಚಲ್ಲ. ಅವರಿಗೆ ಪಕ್ಕಾ ಕುತಂತ್ರ ಮಾಡಿದ್ದಾರೆ. ಅದು ಅಫಿಷಿಯಲ್ ರಾಜಕೀಯದಲ್ಲಿ ತುಳಿಯೋಕ್ಕೋಸ್ಕರ. ಅವರುಂಟು, ಅವ್ರ ಜಿಲ್ಲೆಯರುಂಟು, ಅವ್ರ ರಾಜಕೀಯ ಉಂಟು ಅಂತ ಹೇಳ್ತಾ, ಇದೇ ಥರ ದೇವೇಗೌಡ ಕುಟುಂಬವರು ಮಾಡೋದೊಂದು ಇಲ್ಲ. ಅವ್ರ ಹತ್ರ ಹೆಂಗೆ ಮಾತಾಡ್ತಾರೆ ಹಂಗೆ ನಡ್ಕೊತಾರೆ. ಅದೇ ಮುದ್ದೆ ಅನ್ನ ಸಾರು, ಅದೇ ಲುಂಗಿ ಪಂಚೆ, ಅದೇ ಅಣ್ಣ ಅಂದ್ಕೊಂಡು ಮಾತಾಡೋದು. ನಿಖಿಲ್ ಕುಮಾರಸ್ವಾಮಿಗೆ, ಪ್ರಜ್ವಲ್ ರೇವಣ್ಣಿಗೆ ಇಂಗ್ಲೀಷ್ ಮೀಡಿಯಂ ಓದಿಸ್ಬಿಟ್ಟು ಫಾರಿನ್ ಕಳಿಸ್ಬೋದಾಗಿತ್ತು, ಕಳಿಸ್ಲಿಲ್ಲ. ಜನರ ಮುದ್ದೆ ಬಿಟ್ಟಿದ್ದಾರೆ ಅವ್ರನ್ನ. ರಾಜ್ಯ ಸೇವೆ ಮಾಡ್ರಿ ಅಂತ. ನಾವು ಬರೀ ಆಸ್ತಿ ಮಾಡ್ತಾರೆ, ಅಂತಸ್ತು ಮಾಡ್ತಾರೆ, ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಬರೀ ಇದೇ ಮಾತಾಡೋದೇ ಅಲ್ಲ. ಜನ ಮಾತಾಡೋದು ನಾವು ಮಾತಾಡ್ತೀವಿ ಅಷ್ಟೇ. ನಾನು ಹೇಳ್ತೀನಲ್ಲ, ದೇವೇಗೌಡ ಕುಟುಂಬ ನೋಡಿ ನಾವು ಕಲಿಯೋದು ಭಾಳ ಇದೆ. ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ, ರೇವಣ್ಣ ಮೀಟ್ ಮಾಡಬೇಕು, ರೇವಣ್ಣವ್ರ ಮಾತಾಡಿಸ್ಬೇಕು. ನಾನು ರೇವಣ್ಣ ಅಭಿಮಾನಿ. ನಾನು ಅವ್ರ ಆಡು ಭಾಷೆ, ಅವ್ರ ಸಂಸ್ಕೃತಿ ಸಂಸ್ಕಾರ ಅದರ ಅಭಿಮಾನಿ ನಾನು. ಅವ್ರ ಜೊತೆ ಮಾತಾಡಬೇಕು, ಅವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಇದೆ. ಈ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಫುಲ್ ಟೈಮ್ ಜಾಬ್ಗೆ ಅವಕಾಶ ಮಾಡಿಕೊಡಿ. ನಾವು ಹೋಗ್ತೇವೆ, ಮೀಟ್ ಮಾಡ್ತೇವೆ. ನನ್ನ ಚಾನಲ್ಲು ಅವ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದೇನೆ. ನಾನು ಮಾತಾಡಿಲ್ಲ, ಜನಗಳು ಮಾತಾಡಿದ್ದೇನೆ. ಅವ್ರ ಕುಟುಂಬಕ್ಕೆ ಎಷ್ಟೇ ಜನ ಬೈದ್ರೂ, ಎಷ್ಟೇ ಜನ ತೆಗಳಿದ್ರೂ ಅವ್ರ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ದೇವ್ರು ಇನ್ನೂ ಚೆನ್ನಾಗಿಟ್ಟಿರ್ತಾನೆ. ಚೆನ್ನಾಗಿಟ್ಟಿರಲಿ. ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಅಧಿಕಾರನ ಬಿಟ್ಟು ಆಚೆ ಬಂದು ಮನೆ ಕೂತ್ಕೊಂಡು ಆರೋಗ್ಯ ನೋಡ್ಕೊಳ್ಳಿ, ಚೆನ್ನಾಗಿರ್ರಿ. ಈ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ ನೀವು ಕೂತ್ಕೊಂಡು ಅಂತ ಕೇಳ್ಕೊಳ್ತಾ, ಇವತ್ತು ನೀವು ಬರೀ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಅಷ್ಟೇ ಅಲ್ಲ, ರಾಜಕಾರಣಿಗಳು ನಿಮಗೆ ಶುಗರು ಬಿ ಪಿ ಎಲ್ಲ ಕಾಯಿಲೆ ಇದ್ರೆ ಯಾಕೆ ಹಂಗೆ ಸಾಯ್ತೀರ ಅಧಿಕಾರ ಅಂತ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಬಿಟ್ಟು ಕೂತ್ಕೊಳ್ಳಿ ಮನೆಗೆ. ಒಂದೇ ಸರಿ ಜನ್ಮ ಬರೋದು, ಒಂದೇ ಸರಿ ಹುಟ್ಟು, ಅದನ್ನು ಕಳ್ಕೋಬಾರ್ದು. ಜನ ಹಿಂದ್ಗಡೆಯಿಂದ ಮಾತಾಡ್ತಾ ಇದ್ದಾರೆ, ಕುಮಾರಸ್ವಾಮಿಗೆ 2 ಸರಿ ಹಾರ್ಟ್ ಆಪ್ಷನ್ ಆಗಿದೆ, ಅದೆಲ್ಲ ಇದು ಹೆಲ್ತ್ ಪ್ರಾಬ್ಲಮ್ ಇದೆ, ಅಧಿಕಾರ ಬೇಕಾ ಇವರಿಗೆ ಅಂತ ಹಿಂದ್ಗಡೆಯಿಂದ ಮಾತಾಡ್ತಾರೆ. ನಾನು ಹಿಂದ್ಗಡೆಯಿಂದ ಮಾತಾಡಲ್ಲ, ಮುಂದ್ಗಡೆನೇ ಮಾತಾಡ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು, ನಿಮಗೆ ಹಾರ್ಟ್ ಆಪರೇಷನ್ ಆಗಿದೆ, ನಿಮಗೆ ಬ್ಲಡ್ ಬಂದಿದೆ ಮೂಗಲ್ಲಿ, ತುಂಬ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ಮು. ನಾನು ಹಿಂದ್ಗಡೆಯಿಂದ ಮಾತಾಡಲ್ಲ, ಮುಂದ್ಗಡೆಯಿಂದ ಮಾತಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಇದೆ ನಿಮಗೆ, ನೀವು ಅಧಿಕಾರದಿಂದ ದೂರ ಸರಿರಿ, ರಾಜಕೀಯ ಹಗಲು ರಾತ್ರಿ ದುಡಿಯೋದು ನಿಲ್ಲಿಸಿ, ಮನೇಲಿ ಕೂತ್ಕೊಳ್ಳಿ, ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ನಾನು ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಿದ್ದೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಎಲ್ಲ ರಾಜಕಾರಣಿಗಳೂ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ, ಆರೋಗ್ಯ ಚೆನ್ನಾಗಿಟ್ಕೊಂಡು ರಾಜ್ಯ ಸೇವೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಕಂಡಿದ್ರೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಫುಲ್ ಟೈಮ್ ಜಾಬಿಗೆ ಆದಷ್ಟು ಬೇಗ ತೆಗಿಕೊ ಬನ್ನಿ. ಎಷ್ಟು ದಿನ ಅಂತ ಅವಮಾನಗಳಿಂದ ಬದುಕಲಿ. ನಾವು ಕೆಲಸ ಮಾಡೋ ಜಾಗದಲ್ಲಿ ದಿನನಿತ್ಯ ಅವಮಾನಗಳ ಅನುಭವಿಸ್ತಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕನ್ನಡಿಗರೇ, ನಮಸ್ಕಾರ.